ಈ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಇದರಿಂದ ತುರ್ತು ಸಂದರ್ಭದಲ್ಲಿ ಒಂದು ಜೀವ ಉಳಿಸಿದ ಸಾರ್ಥಕತೆ ನಮಗೆ ಸಿಗುತ್ತದೆ ಎಂದು ಯುವಕರಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಯುವ ಮುಖಂಡರಾದ ರುದ್ರಂ ಪಾಟೀಲ್, ಗಣೇಶ್ ಪಾಟೀಲ್, ಸುರೇಶ್ ಗಾಂಗ್ರೆ, ರುದ್ರಂ ಪಾಟೀಲ್, ಅಭಿಮಾನಿ ಬಳಗದ ಪ್ರಮುಖರಾದ ಸಚಿನ್ ಪಾಟೀಲ್, ಯೇಸುದಾಸ್ ಕಟ್ಟಿಮಣಿ ಸೇರಿದಂತೆ ಮುಂತಾದ ಯುವಕರು ಹಾಗೂ ಪಾಟೀಲ್ ಪರಿವಾರದ ಅಪಾರ ಅಭಿಮಾನಿಗಳು ಉಪಸ್ಥಿತರಿದ್ದರು. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ರುದ್ರಂ ಪಾಟೀಲ್ ಅಭಿಮಾನಿ ಬಳಗ ಹಾಗೂ ಪಾಟೀಲ್ ಪರಿವಾರದಿಂದ ಸ್ವಾತಂತ್ರ್ಯ ದಿವಸದಂದು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದರು. ಈ ಶಿಬಿರದಲ್ಲಿ ನಾನು ವೈಯಕ್ತಿಕವಾಗಿ ಭಾಗವಹಿಸಿ ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ರಕ್ತ ಪ್ರಾಣ ಬಲಿದಾನ ಕೊಟ್ಟಿರುವಂತ ಸಂಕೇತ ಇರುವಂತ ನಮ್ಮ ದೇಶದಲ್ಲಿ ನಾವೊಂದು ಜನಗೋಸ್ಕರ ನಾವು ಒಂದು ರಕ್ತ ಕೊಟ್ಟರು, ಒಂದು ರಕ್ತದಾನ ಮಹಾದಾನ ಅನ್ನುವಂತ ಒಂದು ಕಾಷ್ಟ ಬಿಟ್ಕೊಂಡು ಇವತ್ತು ರುದ್ರಂ ಪಾಟೀಲ್ ಅವರು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಹಾಗೂ ಸಂಗಮೇಶ್ ಪಾಟೀಲ್ ಅವರು ಇದ್ದಾರೆ. ಅವರಿಗೆಲ್ಲ ಪಾಟೀಲ್ ಪರಿವಾರಕ್ಕೂ ಹೀಗೆ ಜನ ಸೇವೆ ಮಾಡುವಂತ ಶಕ್ತಿ ದೇವ್ರು ಕೊಡ್ಲಿ. ಹಾಗೆ ನಾವು ಪೂರ್ವಜರಿಗೆ ಎಲ್ಲರಿಗೂ ನೆನೆಯುತ್ತಾ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರುತ್ತಾ ವೀಕ್ಷಕರಿಗೂ ನಮಸ್ಕಾರ ಹಾಗೂ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯ ಹೇಳುತ್ತಾ, ನಿನ್ನೆ ನನ್ನ ಎಲ್ಲ ಯುವಕ ಸೈನಿಕರು ಅಂತ ಇದ್ರು ನಾವೆಲ್ಲರಿಗೂ ಕೂಡಿ ಒಂದು ರೋಡ್ ರ್ಯಾಲಿ ಮಾಡೋಣ ಅಂತ, ಬೈಕ್ ರ್ಯಾಲಿ. ಆದ್ರೆ ನಾವು ಯೋಚಿಸ್ತೀವಿ ಇವಾಗ ನಡೆಯುತ್ತಿರೋ ವಾಯು ಮಾಲಿನ್ಯ ಆಗಿರ್ಬೋದು, ನಾವು ಇವಾಗ ಮೊನ್ನೆ ಮಾಡಿದ್ದ ಫ್ಯಾಕ್ಟ್ರಿಗಳ ವಿರುದ್ಧ ಹೋರಾಟ ಆಗಿರ್ಬೋದು, ನಾವೆಲ್ಲ ಅದು ಯೋಚಿಸಿ ನಾವು ಏನಾದ್ರು ನಮ್ಮಿಂದ ಸೊಸೈಟಿಗೆ ಏನಾದ್ರು ಕೊಡುಗೆ ಇರಬೇಕು, ಸೇವಾ ಮಾಡ್ಬೇಕು, ಬೈಕ್ ರ್ಯಾಲಿ ಮಾಡಿಂದ ಏನು ಪಾಯಿಂಟ್ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಯೋಚನೆ ಮಾಡಿ ಫೈನಲ್ ಮಾಡ್ಬಿಟ್ಟು ಇವತ್ತೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದೀವಿ. ಇಂಡಸ್ಟ್ರಿಗೆ ಕೆಲವ ಯುವಕರು ಬಂದ್ಬಿಟ್ಟು ಸುಮಾರು 20 ಯುವಕರು ಬಂದ್ಬಿಟ್ಟು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಯುವಕರು ಬಂದ್ಬಿಟ್ಟು ಡೊನೇಟ್ ಮಾಡೋ ಸಂಭಾವನೆ ಇದೆ. ನಮ್ಮಿಂದ ಎಷ್ಟಾಗುತ್ತೆ, ನಮ್ಮ ಒಂದು ಚಿಕ್ಕ ಬ್ಲಡ್ ಡೊನೇಷನ್ ನಾಳೆ ಯಾರ್ದನ್ನ ಜೀವ ಉಳಿಸ್ಬೋದು. ಅದಕ್ಕೆ ನಮ್ಮಿಂದ ಎಷ್ಟಾಗುತ್ತೆ ನಾವು ಅಷ್ಟು ಮಾಡ್ಬೇಕು, ನಮ್ ಪ್ರಯತ್ನ ಅಷ್ಟಿರುತ್ತೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ಒಂದಾಗಿ ಎಲ್ಲ ಬ್ಲಡ್ ಡೊನೇಟ್ ಮಾಡಿಂದ ನಾಳೆ ಯಾರ್ದನ್ನ ಜೀವ ಉಳಿಸ್ಬೋದು. ಅದೇ ಹೇಳಿ ನಂದು ಎರಡು ಮಾತನ್ನ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ 80th ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸುಪುತ್ರರಾದ ರುದ್ರಂ ಪಾಟೀಲ್ ಪರಿವಾರದ ಅಭಿಮಾನಿಗಳ ಬಳಗದ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಬರ್ತ್ಡೇ ದಿವಸನೂ ನಾವು ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಮೊನ್ನೆ ದಿವಂತ ಬಸವರಾಜ್ ಪಾಟೀಲ್ ಅವರ ಡೆತ್ ಆ್ಯನಿವರ್ಸರಿ ದಿವಸ ಅವಾಗೂ ನಮ್ಮ ರಾಜರಾಜೇಶ್ವರಿ ಬಸವರಾಜ್ ಪಾಟೀಲ್ ಕಾಲೇಜಿನಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ. ವಿಶೇಷವಾಗಿ ಇವಾಗ ರುದ್ರಂ ಪಾಟೀಲ್ ಅವರು, ಯಾಕಂದ್ರೆ ಇನ್ನೊಂದು ತಿಂಗಳಲ್ಲಿ ಮುಂದೆ ಬರೋಂಥ ದಿನದಲ್ಲಿ ಅವರು ಲಂಡನ್ಗೆ PG ಅಭ್ಯಾಸ ಮಾಡೋ ಸಲುವಾಗಿ ಅವ್ರು ಹೋಗ್ತಾ ಇದ್ದಾರೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನೆಲ್ಲ ಬಡ ಜನರಿಗೆ ಸಂಕಷ್ಟದಲ್ಲಿದ್ದಂಥ ಯಾರಿಗಾದ್ರೂ ಏನಾದರೂ ಆದ್ರೆ ಅವರಿಗೆ ಬ್ಲಡ್ ಎಲ್ಲ, ಯಾಕಂದ್ರೆ ಸಾಕಷ್ಟು ನಾವು ನೋಡ್ತಾ ಇದ್ರಿ ಆಕ್ಸಿಡೆಂಟ್ ಆಗ್ತಾವ, ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಂಥ ಬಡ ಜನರಿಗೆ ಬ್ಲಡ್ ಸಿಗೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಈ ಸುಮಾರು ದಿವಸದಿಂದ ನಮ್ಮ ಪಾಟೀಲ್ ಪರಿವಾರದ ವತಿಯಿಂದ ಯಾವಾಗಾದರೂ ಮಾಡಿ, ಮೊನ್ನೆ ಬಸವರಾಜ್ ಪಾಟೀಲ್ ಅವ್ರದ್ದು ಡೆತ್ ಆ್ಯನಿವರ್ಸರಿ ಆಗಲಿ, ರಾಜಶೇಖರ್ ಪಾಟೀಲ್ ಬರ್ತ್ಡೇ ಸಲುವಾಗಿ ಆಗಲಿ, ಈಗಾಗಲೇ ಯುವ ಮುಖಂಡರಾದ ರುದ್ರಂ ಅವರು ನಾನು ಹೋಗೋಕ್ಕಿಂತ ಮುಂಚೆನೆ ನಾನು ಒಂದು ಬ್ಲಡ್ ಕ್ಯಾಂಪ್ ಮಾಡಿ ಎಲ್ಲ ಬಡ ಜನರ ಸಲುವಾಗಿ ಬ್ಲಡ್ ಸ್ಟಾಕ್ ಮಾಡಿ ಇಟ್ಟು ಕಷ್ಟದಲ್ಲಿ ಅವ್ರಿಗೆ ಇದು ಯುಟಿಲೈಸ್ ಆಗಲಿ ಅಂತ ಅವ್ರದ್ದು ಒಂದು ಬೇಡಿಕೆ ಇತ್ತು. ಅದಕ್ಕಾಗಿ ಇವತ್ತು 15ನೇ ಆಗಸ್ಟ್ ಇವತ್ತೊಂದು ಗಣೇಶ್ ಪಾಟೀಲ್ ಆಗಲಿ, ಇವತ್ತೊಂದು 80th ಏನು ನಮ್ದು ಸ್ವತಂತ್ರ ದಿನಾಚರಣೆ ಇದೆ ಅಂಗವಾಗಿ ಇವತ್ತು ನಾವೆಲ್ಲ ನಮ್ಮ ಪಾಟೀಲ್ ಪರಿವಾರ ಕಡೆಯಿಂದ ನಾವು ಬ್ಲಡ್ ಕ್ಯಾಂಪ್ ಇಡ್ತೀವಿ ಅಂತ ಹೇಳಿ ಅವರೆಲ್ಲ ಯೂತ್ ಮುಖಂಡರ ಜೊತೆ ಮಾತನಾಡಿ ಇವತ್ತ ನನ್ನ ಅನಿಸಿದ ಮಟ್ಟಿಗೆ ಒಂದು 14-15 ಜನ ಈಗ ಆಲ್ರೆಡಿ ಕಟ್ಟಿದಾರ. ನನ್ನ ಅನಿಸಿದ ಮಟ್ಟಿಗೆ ಒಂದು ನೇರವಾಗಿ ಒಂದು 60-70 ಜನ ಬ್ಲಡ್ ಕೊಡುವಂತ ಸಂಭಾವನೆ ಕಾಣ್ತಾ ಇದೆ. ಹಾಗಾಗಿ ನಾನು ಇಷ್ಟೇ ಹೇಳೋದು, ಇದು ಪಾಟೀಲ್ ಪರಿವಾರ ಕಡೆಯಿಂದ ಯಾವಾಗಲೂ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರ್ತೀವಿ. ಇದು ಬಡ ಜನರಿಗಾಗಲಿ, ಯಾರಿಗೆ ಆಕ್ಸಿಡೆಂಟ್ ಆದಾಗ ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಬ್ಲಡ್ ಫ್ರೀ ಆಗಿ ಸಿಗಲಿ ಅಂತ ಹೇಳಿ ನಮ್ಮ ಪಾಟೀಲ್ ಪರಿವಾರದ ಬೇಡಿಕೆ. ಹಾಗಾಗಿ ಈಗ
ನಮ್ಮ ರುದ್ರಮ್ ಅವರು, ಗಣೇಶ್ ಅವರು. ಯಾಕಂದ್ರೆ ನೋಡಿ, ಈ ಇನ್ನೂ ಅವನು 21 ವಯಸ್ಸಿದೆ ಒಂದು. ಇಂಥವೆಲ್ಲ ವಿಚಾರ ಮಾಡಿ ಮುಂದ್ಬರಂತ ದಿನಗಳಲ್ಲಿ ರುದ್ರಮ್ ಪಾಟೀಲ್ ಅವರಿಗೆ ಐಶು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.